ಇವತ್ತು ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ರೇಡ್ ಮಾಡಿದ್ರು ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿ, ಭ್ರಷ್ಟರ ಚಳಿ ಬೀಳಿಸಿದ ಲೋಕ ಅಧಿಕಾರಿಗಳು. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಸಮರ ಸಾರಿದೆ. ಇಂದು ಬೆಳ್ಳಂಬೆಳಗ್ಗೆ ಭ್ರಷ್ಟ ಕುಬೇರರ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಸರ್ಕಾರಿ ಸೇವೆಯಲ್ಲಿರುವ ಭ್ರಷ್ಟರ ಖಜಾನೆ ಕಂಡು ಲೋಕ ಅಧಿಕಾರಿಗಳು ಶಾಕ್ ಆದ್ರು. ಹಾಸನ ಪಾಲಿಕೆ ಎಡಬಲ್ಲಿ ಮನೆ ಏರಿದ ಪೊಲೀಸರು. ಬಾಗಿಲು ತೆರೆಯದೆ ಎಡಬಲ್ಲಿ ಸತ್ಯನಾರಾಯಣ ಕಳ್ಳಾಟ. ಹಾಸನದಲ್ಲಿ ಮಹಾನಗರ ಪಾಲಿಕೆ ಎಡಬಲ್ಲಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಮನೆ ಬಾಗಿಲು ಓಪನ್ ಮಾಡದೆ ಇಂಜಿನಿಯರ್ ಸತ್ಯನಾರಾಯಣ ಕಿರಿಕ್ ಮಾಡಿದ್ರು. ಕಾರು ಸಹಾಯದಿಂದ ಮನೆ ಏರಿದ ಲೋಕಾಯುಕ್ತ ಪೊಲೀಸರು ತಲಾಶ್ ನಡೆಸಿದ್ರು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರೋ ಆರೋಪ ಹಿನ್ನೆಲೆ ಈ ದಾಳಿ ನಡೆಸಲಾಯಿತು. ಎಡಬಲ್ಲಿ ಮನೆಯಲ್ಲಿ ಲೋಕಾಯುಕ್ತ ತಲಾಶ್. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ನೈರ್ಮಲ್ಯೀಕರಣ ಇಲಾಖೆ ಎಡಬಲಿ ಆಸಿಫ್ ಇಕ್ಬಾಲ್ ಹುಸೇನ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಮೈಸೂರಿನ ಸರಸ್ವತಿಪುರಂನ ಕಚೇರಿ ಎನ್ಆರ್ ಮೊಹಲ್ಲಾ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಬಾಗಲಕೋಟೆಯಲ್ಲೂ ಬಿಸಿ ಮುಟ್ಟಿಸಿದ ಲೋಕ. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಚೀಫ್ ಇಂಜಿನಿಯರ್ ಆಗಿರೋ ವಸಂತ ವಾಲಪ್ಪ ನಾಯಕ್ ಮನೆಯಲ್ಲಿ ಲೋಕಾಯುಕ್ತ ತಲಾಶ್ ನಡೆಸಿತು. ಜೊತೆಗೆ ಡಿಎಆರ್ನಲ್ಲಿ ಎಎಸ್ಐ ಆಗಿರುವ ವಸಂತ ಸಹೋದರ ಭೀಮಾ ಸಿಂಗ್ ಮನೆ ಮೇಲೂ ರೇಡ್ ಮಾಡಿ ಪರಿಶೀಲನೆ ನಡೆಸಲಾಯಿತು. ವಸಂತ ನಾಯ್ಕ್ ಅನ್ನುವಂತ ಏನು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸತಕ್ಕಂತ ಅಧಿಕಾರಿಯ ಮನೆ ಮೇಲೆ ಒಂದು ದಾಳಿ ನಡೆದಂತದ್ದು. ಅದು ಬೆಂಗಳೂರಿನಲ್ಲಿ ದಾಳಿಯಾಗಿದೆ. ಅವರ ಸಹೋದರರಾದಂತಹ ಏನು ಬಿವಿ ನಾಯ್ಕ್ ಅನ್ನುವಂತವರು ಕೂಡ ಅವ್ರ ಮನೆ ಮೇಲೆ ಕೂಡ ಈಗ ರೇಡ್ ಆದಂತಹ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದೇನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರತಕ್ಕಂಥ ಡಿಆರ್ ಪೊಲೀಸ್ ಆಫೀಸ್ನಲ್ಲಿ ಎಎಸ್ಐಗಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಬಿವಿ ನಾಯ್ಕ್ ಅವರ ಮನೆಯಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಿವಿ ನಾಯ್ಕ್ ಅವರ ಮನೆ ಮೇಲೂ ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕೆಬಿಜೆಎನ್ಎಲ್ ಇಂಜಿನಿಯರ್ಗೆ ಲೋಕ ಶಾಕ್. ಇಂಡಿ ತಾಲೂಕು ಕೆಬಿಜೆಎನ್ಎಲ್ ಜೂನಿಯರ್ ಇಂಜಿನಿಯರ್ ಪ್ರಕಾಶ್ ಗೋಡಂಬಂಡಿ ಮನೆ ಮೇಲೆ ಲೋಕ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಪಿಡಬ್ಲ್ಯೂಡಿ ಎಡಬಲಿ ಸತೀಶ್ ಮನೆ ಮೇಲೆ ದಾಳಿ. ಅಕ್ರಮ ಆಸ್ತಿ ಗಳಿಸಿದ ಆರೋಪದ ಮೇಲೆ ಮಂಡ್ಯದ ಪಿಡಬ್ಲ್ಯೂಡಿ ಎಡಬಲಿ ಸತೀಶ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ರು. ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿರುವ ಮನೆ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ರು. ಜೆಸ್ಕಾಂ ಅಧಿಕಾರಿ ಮನೆ ಮೇಲೆ ಲೋಕಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರೋ ಆರೋಪದ ಮೇಲೆ ಜೆಸ್ಕಾಂ ಉಪ ವಿದ್ಯುತ್ ಪರಿವೀಕ್ಷಕ ವೀರೇಶ್ ಹಿರೇಮಠ ಮನೆ ಮೇಲೆ ದಾಳಿ ನಡೆಸಲಾಯಿತು. ಯಾದಗಿರಿ ಹಾಗೂ ಬೆಂಗಳೂರಿನ ಮನೆ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ ನಡೆಸಿ ತಲಾಶ್ ನಡೆಸಿದ್ರು. ಗದಗದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಗದಗದಲ್ಲಿಯೂ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಶಿರಹಟ್ಟಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಮರಿಗೌಡ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಅಳಿಯನ ಹೆಸರಲ್ಲಿ 8 ರಿಂದ 10 ಬೇನಾಮಿ ಆಸ್ತಿ ಮಾಡಿರುವ ಆರೋಪ ಕೂಡ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ 3 ಲೋಕಾಭಿಸಿ. ಬೆಂಗಳೂರಿನಲ್ಲಿ 3 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ರೈತ ಸೇವೆ ಸಹಕಾರ ಸಂಘ ಇಲಾಖೆ ಸಿಇಒ ಆರ್ ಶಶಿಧರ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿದ್ದ ವಸಂತ್ ವಿ ನಾಯ್ಕ್ಗೂ ಚಳಿ ಬಿಡಿಸಿದ್ದಾರೆ. ಹೆಬ್ಬಳ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕ ಎಚ್ಸಿ ಇಂದ್ರೇಶ್ ಮನೆ ಮೇಲೂ ದಾಳಿ ಮಾಡಲಾಗಿದೆ. ಈ ಒಂದು ಮನೆಯಲ್ಲಿ ವಸಂತ ನಾಯ್ಕ ನೆಲೆಸಿರ್ತಾರೆ. ಇಂದು ಬೆಳಗಿನ ಜಾವ ಹೆಚ್ಚು ಕಡಿಮೆ ಒಂದು 10 ರಿಂದ 15 ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸುತ್ತಾರೆ. ನಂತರ ಒಳಗಡೆ ಇದ್ದಂತಹ ಅಷ್ಟು ಜನರ ಒಂದು ಮೊಬೈಲ್ಗಳೇನಿದೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಿ ನಂತರ ಅಲ್ಲಿ ಮನೆಯಲ್ಲಿ ಇದ್ದಂತಹ ದಾಖಲಾತಿಗಳಾಗಿರಬಹುದು ಮತ್ತೆ ಚಿನ್ನಾಭರಣಗಳಾಗಿರಬಹುದು ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಸಾಕಷ್ಟು ದಿನಗಳಿಂದಲೂ ಕೂಡ ಇವರ ವಿರುದ್ಧ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಅಂದ್ರೆ ಯಾರು ದೂರನ್ನು ಕೊಟ್ಟಿದ್ದಾರೆ ಅವರೆಲ್ಲರ ಒಂದು ಡೀಟೇಲ್ಸ್ ಗಳನ್ನು ಕಲೆ ಹಾಕಿ ಮತ್ತೆ ಅವರ ಬಳಿ ಇರುವಂತಹ ಸಾಕ್ಷಿಗಳನ್ನು ಕಲೆ ಹಾಕಿ ನಂತರ ಅದನ್ನ ವೆರಿಫಿಕೇಶನ್ ಮಾಡಿ ಇದೆಲ್ಲದರ ಡೀಟೇಲ್ಸ್ ಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಈಗ ಮಾಡ್ತಾ ಇದ್ದಾರೆ. ಭ್ರಷ್ಟ ಕುಳಗಳ ಮನೆ ಹಾಗೂ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ.
ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಇವತ್ತು ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ರೇಡ್ ಮಾಡಿದ್ರು ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿ, ಭ್ರಷ್ಟರ ಚಳಿ ಬೀಳಿಸಿದ ಲೋಕ ಅಧಿಕಾರಿಗಳು. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಸಮರ ಸಾರಿದೆ. ಇಂದು ಬೆಳ್ಳಂಬೆಳಗ್ಗೆ ಭ್ರಷ್ಟ ಕುಬೇರರ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಸರ್ಕಾರಿ ಸೇವೆಯಲ್ಲಿರುವ ಭ್ರಷ್ಟರ ಖಜಾನೆ ಕಂಡು ಲೋಕ ಅಧಿಕಾರಿಗಳು ಶಾಕ್ ಆದ್ರು. ಹಾಸನ ಪಾಲಿಕೆ ಎಡಬಲ್ಲಿ ಮನೆ ಏರಿದ ಪೊಲೀಸರು. ಬಾಗಿಲು ತೆರೆಯದೆ ಎಡಬಲ್ಲಿ ಸತ್ಯನಾರಾಯಣ ಕಳ್ಳಾಟ. ಹಾಸನದಲ್ಲಿ ಮಹಾನಗರ ಪಾಲಿಕೆ ಎಡಬಲ್ಲಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಮನೆ ಬಾಗಿಲು ಓಪನ್ ಮಾಡದೆ ಇಂಜಿನಿಯರ್ ಸತ್ಯನಾರಾಯಣ ಕಿರಿಕ್ ಮಾಡಿದ್ರು. ಕಾರು ಸಹಾಯದಿಂದ ಮನೆ ಏರಿದ ಲೋಕಾಯುಕ್ತ ಪೊಲೀಸರು ತಲಾಶ್ ನಡೆಸಿದ್ರು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರೋ ಆರೋಪ ಹಿನ್ನೆಲೆ ಈ ದಾಳಿ ನಡೆಸಲಾಯಿತು. ಎಡಬಲ್ಲಿ ಮನೆಯಲ್ಲಿ ಲೋಕಾಯುಕ್ತ ತಲಾಶ್. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ನೈರ್ಮಲ್ಯೀಕರಣ ಇಲಾಖೆ ಎಡಬಲಿ ಆಸಿಫ್ ಇಕ್ಬಾಲ್ ಹುಸೇನ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಮೈಸೂರಿನ ಸರಸ್ವತಿಪುರಂನ ಕಚೇರಿ ಎನ್ಆರ್ ಮೊಹಲ್ಲಾ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಬಾಗಲಕೋಟೆಯಲ್ಲೂ ಬಿಸಿ ಮುಟ್ಟಿಸಿದ ಲೋಕ. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಚೀಫ್ ಇಂಜಿನಿಯರ್ ಆಗಿರೋ ವಸಂತ ವಾಲಪ್ಪ ನಾಯಕ್ ಮನೆಯಲ್ಲಿ ಲೋಕಾಯುಕ್ತ ತಲಾಶ್ ನಡೆಸಿತು. ಜೊತೆಗೆ ಡಿಎಆರ್ನಲ್ಲಿ ಎಎಸ್ಐ ಆಗಿರುವ ವಸಂತ ಸಹೋದರ ಭೀಮಾ ಸಿಂಗ್ ಮನೆ ಮೇಲೂ ರೇಡ್ ಮಾಡಿ ಪರಿಶೀಲನೆ ನಡೆಸಲಾಯಿತು. ವಸಂತ ನಾಯ್ಕ್ ಅನ್ನುವಂತ ಏನು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸತಕ್ಕಂತ ಅಧಿಕಾರಿಯ ಮನೆ ಮೇಲೆ ಒಂದು ದಾಳಿ ನಡೆದಂತದ್ದು. ಅದು ಬೆಂಗಳೂರಿನಲ್ಲಿ ದಾಳಿಯಾಗಿದೆ. ಅವರ ಸಹೋದರರಾದಂತ ಏನು ಬಿವಿ ನಾಯ್ಕ್ ಅನ್ನುವಂತವರು ಕೂಡ ಅವ್ರ ಮನೆ ಮೇಲೆ ಕೂಡ ಈಗ ರೇಡ್ ಆದಂತಹ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದೇನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರತಕ್ಕಂಥ ಡಿಆರ್ ಪೊಲೀಸ್ ಆಫೀಸ್ನಲ್ಲಿ ಎಎಸ್ಐಗಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಬಿವಿ ನಾಯ್ಕ್ ಅವರ ಮನೆಯಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಿವಿ ನಾಯ್ಕ್ ಅವರ ಮನೆ ಮೇಲೂ ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕೆಬಿಜೆಎನ್ಎಲ್ ಇಂಜಿನಿಯರ್ಗೆ ಲೋಕ ಶಾಕ್. ಇಂಡಿ ತಾಲೂಕು ಕೆಬಿಜೆಎನ್ಎಲ್ ಜೂನಿಯರ್ ಇಂಜಿನಿಯರ್ ಪ್ರಕಾಶ್ ಗೋಡಂಬಂಡಿ ಮನೆ ಮೇಲೆ ಲೋಕ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಪಿಡಬ್ಲ್ಯೂಡಿ ಎಡಬಲಿ ಸತೀಶ್ ಮನೆ ಮೇಲೆ ದಾಳಿ. ಅಕ್ರಮ ಆಸ್ತಿ ಗಳಿಸಿದ ಆರೋಪದ ಮೇಲೆ ಮಂಡ್ಯದ ಪಿಡಬ್ಲ್ಯೂಡಿ ಎಡಬಲಿ ಸತೀಶ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ರು. ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿರುವ ಮನೆ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ರು. ಜೆಸ್ಕಾಂ ಅಧಿಕಾರಿ ಮನೆ ಮೇಲೆ ಲೋಕಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರೋ ಆರೋಪದ ಮೇಲೆ ಜೆಸ್ಕಾಂ ಉಪ ವಿದ್ಯುತ್ ಪರಿವೀಕ್ಷಕ ವೀರೇಶ್ ಹಿರೇಮಠ ಮನೆ ಮೇಲೆ ದಾಳಿ ನಡೆಸಲಾಯಿತು. ಯಾದಗಿರಿ ಹಾಗೂ ಬೆಂಗಳೂರಿನ ಮನೆ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ ನಡೆಸಿ ತಲಾಶ್ ನಡೆಸಿದ್ರು. ಗದಗದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಗದಗದಲ್ಲಿಯೂ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಶಿರಹಟ್ಟಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಮರಿಗೌಡ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಅಳಿಯನ ಹೆಸರಲ್ಲಿ 8 ರಿಂದ 10 ಬೇನಾಮಿ ಆಸ್ತಿ ಮಾಡಿರುವ ಆರೋಪ ಕೂಡ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ 3 ಲೋಕಾಬಿಸಿ. ಬೆಂಗಳೂರಿನಲ್ಲಿ 3 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ರೈತ ಸೇವೆ ಸಹಕಾರ ಸಂಘ ಇಲಾಖೆ ಸಿಇಒ ಆರ್ ಶಶಿಧರ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿದ್ದ ವಸಂತ್ ವಿ ನಾಯ್ಕ್ಗೂ ಚಳಿ ಬಿಡಿಸಿದ್ದಾರೆ. ಹೆಬ್ಬಳ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕ ಎಚ್ಸಿ ಇಂದ್ರೇಶ್ ಮನೆ ಮೇಲೂ ದಾಳಿ ಮಾಡಲಾಗಿದೆ. ಈ ಒಂದು ಮನೆಯಲ್ಲಿ ವಸಂತ ನಾಯ್ಕ ನೆಲೆಸಿರ್ತಾರೆ. ಇಂದು ಬೆಳಗಿನ ಜಾವ ಹೆಚ್ಚು ಕಡಿಮೆ 10 ರಿಂದ 15 ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸುತ್ತಾರೆ. ನಂತರ ಒಳಗಡೆ ಇದ್ದಂತಹ ಅಷ್ಟು ಜನರ ಒಂದು ಮೊಬೈಲ್ಗಳೇನಿದೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಿ ನಂತರ ಅಲ್ಲಿ ಮನೆಯಲ್ಲಿ ಇದ್ದಂತಹ ದಾಖಲಾತಿಗಳಾಗಿರಬಹುದು ಮತ್ತೆ ಚಿನ್ನಾಭರಣಗಳಾಗಿರಬಹುದು ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಸಾಕಷ್ಟು ದಿನಗಳಿಂದಲೂ ಕೂಡ ಇವರ ವಿರುದ್ಧ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಅಂದ್ರೆ ಯಾರು ದೂರನ್ನು ಕೊಟ್ಟಿದ್ದಾರೆ ಅವರೆಲ್ಲರ ಒಂದು ಡೀಟೇಲ್ಸ್ ಗಳನ್ನು ಕಲೆ ಹಾಕಿ ಮತ್ತೆ ಅವರ ಬಳಿ ಇರುವಂತಹ ಸಾಕ್ಷಿಗಳನ್ನು ಕಲೆ ಹಾಕಿ ನಂತರ ಅದನ್ನ ವೆರಿಫಿಕೇಶನ್ ಮಾಡಿ ಇದೆಲ್ಲದರ ಡೀಟೇಲ್ಸ್ ಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಈಗ ಮಾಡ್ತಾ ಇದ್ದಾರೆ. ಭ್ರಷ್ಟ ಕುಳಗಳ ಮನೆ ಹಾಗೂ
ಹಾಗೂ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.